ಅತ್ತೆ, ಕಮಾನ್ 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 ಕಮಾನ್. ಯೇ ಅತ್ತೆ, ಸೂಪರ್. ಅವನ ನೋಡು. ಅಮ್ಮ ದೇವರೇ ಕಾಪಾಡಪ್ಪ. ಸೂಪರ್ ಮಾಮ್. ಸೂಪರ್. ನಿನ್ ಕಿರ್ಚಾಟಕ್ಕೆ ಡಿಸ್ಟರ್ಬ್ ಆಗ್ಬಿಟ್ಟೆ. ಎನ್ಕರೇಜ್ ಮಾಡ್ದೆ ಅತ್ತೆ ನಾನು. ನಿನ್ ತಲೆ. ಮಾಮ್, ಸುಮ್ಮನೆ ಕೋಪ ಮಾಡ್ಕೋಬೇಡಿ. ನೈವೇದ್ಯಕ್ಕಿಟ್ಟು ಪಾನ್ಕ ಕುಡ್ಸೋಣ ಅಮ್ಮನವ್ರಿಗೆ. ನೈನಿ. ಸರಿ. ಅಮ್ಮ, ಗಂಡಾಂತರ ಗೌರಮ್ಮ ತಾಯಿ, ನನ್ನ ಕಂದ ಗಾಯತ್ರಿಗೆ ಅಪಾಯ ಬರಬಾರ್ದು ಅಂತ ನಿನ್ನನ್ನು ಬೇಡ್ಕೊಳ್ಳೋಕ್ಕೆ ಅಂತ ಬಂದರೆ ಇಲ್ಲಿ ನನ್ನ ತಂಗಿ ಸುಮ್ಮನಂಗೆ, ನಮ್ಮ ಹಾಸಿನಿ ಅಕ್ಕಗೆ, ವಲ್ಲಭ ಭಾವಂಗೆ ಅಪಾಯ ಇದೆ ಅಂತ ನೀನು ಸೂಚಿಸಿದೆ. ಯಾವುದೇನೇ ಆದರೂ ಯಾರಿಗೂ ಪ್ರಾಣ ಅಪಾಯ ಆಗದೇ ಇರೋ ಹಾಗೆ ನೀನೇ ನೋಡ್ಕೋಬೇಕಮ್ಮ. ನಮ್ಮ ನೈವೇದ್ಯನ ಸ್ವೀಕರಿಸಿ ಕರುಣೆ ತೋರ್ಸಮ್ಮ. ಸೂಪರ್ ಅದ್ಗೆ. ಗೌರಮ್ಮ ತಾಯಿ ನೀವಿಟ್ಟಿರೋ ಪ್ರಸಾದನ ಸ್ವೀಕರಿಸಿದ್ರು. ಅಮ್ಮನವರು ತಿಂತಿದಾರ. ಪಾನ್ಕನ್ನು ಕುಡಿತಾ ಇದಾರೆ ಅತ್ತೆ. ನಿಜವಾಗ್ಲೂನಾ? ಹಾ, ನನಗ್ ಹಾಗ ಅನ್ನಿಸ್ತಾ ಇಲ್ವಲ್ಲ. ಕಾಣಿಸ್ಲಿಲ್ಲ ಅಂತ ಅನ್ಸುತ್ತೆ. ಇನ್ ಪ್ರಯೋಜನ ಇಲ್ಲ ಅತ್ತೆ, ಕನ್ನಡಕ ತಗೋಬೇಕು ನೀವು. ಏಯ್, ಅಲ್ಲ ನಮ್ಮ ಮಾಮ್ ಅಂದ್ರೆ ಎಲ್ಲರಿಗಿಂತ ದೊಡ್ಡವರು ಅಂತ ಅನ್ಕೋಬಹುದು. ಅಲ್ಲ, ನನ್ಗೂ ಕೂಡ ಕಾಣಿಸ್ತಾ ಇಲ್ಲ. ಏನ್ ಅನ್ಕೋಬೇಕು ಮತ್ತೆ? ನಿಮ್ಗೂ ಕೂಡ ಕಣ್ ಕಾಣಿಸ್ತಿಲ್ವೇನೋ? ಆತರ ಏನಿಲ್ಲ, ನನಗ್ ಚೆನ್ನಾಗೇ ಕಾಣಿಸುತ್ತೆ. ಮತ್ತೆ ಯಾಕೆ ಕಾಣಿಸಲ್ಲ ವಲ್ಲಭ? ಶ್ರದ್ಧಾ ಭಕ್ತಿಯಿಂದ ನೋಡಿ ಭಾವ. ನನಗ್ ಭಕ್ತಿ ಇದೆ, ಆದ್ರೆ ನಿಮಗ್ ಮಾತ್ರ ಕಾಣಿಸ್ತಾ ಇದೆ. ಇದೆಲ್ಲ ನಾಟಕ ಮಾಮ್. ಬ್ರೋ, ಹಾಗೆ ಹೇಳ್ಬಿಡ, ಕಣ್ಣು ಹೋಗುತ್ತೆ. ಲೇ, ಅಲ್ಲ ನಾನೇನ್ ಮುಟ್ಟಾಳನೇನೋ? ನೀವ್ ಹೇಳಿದನ್ನೆಲ್ಲ ನಂಬೋದಕ್ಕೆ? ಇಲ್ಲ ಬಾವಾ, ಅಮ್ಮನವರು ನಿಜವಾಗ್ಲೂ ನೈವೇದ್ಯ ಪಾನ್ಕನ ಸ್ವೀಕರಿಸಿದ್ರು. ಆ ತಾಯಿ ಸ್ವೀಕರಿಸಿದ ಮೇಲೆ ಮಿಕ್ಕಿದ್ದನ್ನ ನೀವು ಮನೆಗೆ ತಗೊಂಡೋಗಿ ಕಣ್ಣು ಗೊತ್ಕೊಂಡು ನೀವು ತಿನ್ಬೇಕು. ಸಾಕ್ ನಿಲ್ಸಮ್ಮ ನೀನು. ಅಲ್ಲ, ಅಮ್ಮನವ್ರು ಹೇಗ್ ತಿಂತಾರ ಅದನ್ನ ನಾನ್ ಟೆಸ್ಟ್ ಮಾಡ್ತೀನಿ. ಆ ನೈವೇದ್ಯನ ನನಗ್ ಕೊಡಿ, ತಿನ್ನಿಸ್ತೀನಿ. ಅದ್ ಹೇಗ್ ತಿನ್ನುತ್ತೆ ಅಂತ ನಾನು ನೋಡ್ತೀನಿ. ಏನ್ರಿ ಹಾಗೆ ಮಾತಾಡ್ತೀರಾ? ಕೆನಿ ತಟ್ಕೊಳ್ಳಿ ಮೊದ್ಲು. ನೀನ್ ಬಾಯಿ ಮುಚ್ಕೊಂಡಿರ. ಅವನಿಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಅವ್ನ್ ಟೆಸ್ಟ್ ಮಾಡ್ತಾನಲ್ಲ. ಅಮ್ಮನವ್ರನ್ನ ನಾವು ಪರೀಕ್ಷೆ ಮಾಡಬಾರ್ದು ಅತ್ತೆ. ಹಾಗಂತ ಡೌಟನ್ನ ಹಾಗೆ ಉಳಿಸ್ಕೋಬಾರ್ದು. ನಿಮಗೆ ಕಾಣಿಸ್ದೇ ಇದ್ರೆ ಪರವಾಗಿಲ್ಲ ಬಿಡಿ, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹಠ ಹಿಡಿಬೇಡಿ. ಹೇಯ್, ನೀನೇ ನನ್ಗೆ ಹೇಳೋದು? ಸೈಡ್ಗೆ ಬನ್ನೇನಿ. ಹೇಗ್ ತಿಂತಾರೋ ಏನ್ ತಿಂತಾರೋ ನಾನು ನೋಡ್ತೀನಿ.
ತಿನ್ನು ತಗೋ ಚೆನ್ನಾಗಿ ತಿನ್ನು. ತಿನ್ನು ಚೆನ್ನಾಗಿ ತಿನ್ನು. ತಿನ್ನು. ತಿಂತಾ ಇದೆ ನೋಡಿ, ತಿಂತಾ ಇದೆ. ಅಮ್ಮ ಅಮ್ಮ ಮಾಮ್ 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 ಅಮ್ಮ ಮಾಮ್ ನನ್ ಕೈ ತಿಂತಾ ಇದೆ ಮಾಮ್. ವಲ್ಲಭ ಏನಾಯ್ತು? ಅಯ್ಯೋ ಬಾವಾ. ವಲ್ಲಭ, ಏನ್ರಿ ಏನಾಯ್ತು? ನನ್ ಕೈ ಸಿಗಾಕೊಂಡಿದೆ ಕಣೆ ಮಾಮ್. ಅಯ್ಯೋ ಬಾವಾ, ಬ್ರೋ ಕೈ ತೆಗಿಯೋ. ಮಾಮ್ ವಲ್ಲಭ ಏನಾಯ್ತು ಹೇಳು. ಏನಾಯ್ತು? ಅಯ್ಯೋ ನೋಡು ವಿಕ್ರಾಂತ್, ನೋಡಿ. ಅಯ್ಯೋ ಬಾವಾ, ಹುಷಾರು ವಲ್ಲಭ. ಅಯ್ಯೋ ಅಮ್ಮನವರು ಸ್ವೀಕರಿಸಿದ್ರು ನೈವೇದ್ಯ ಅಲ್ಲ ನನ್ ಗಂಡನ ಕೈನ. ಪ್ರಜ್ಞೆದ ಬಿದ್ಬಿಟ್ಟ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ವಿಕ್ರಾಂತ್ ಬೇಗ ಎತ್ಕೊಳ್ಳೋ. ವಿಕ್ರಾಂತ್ ನಡಿ. ನಡೀರಿ ಬೇಗ. ಅಮ್ಮ, ನೀನನ್ ಪರೀಕ್ಷೆ ಮಾಡಿದ ತಪ್ಪಿಗೆ ನೀನ್ ಈ ತರ ಶಿಕ್ಷೆ ಕೊಡ್ತೀಯ ಅಂತ ಅವ್ರಿಗೆ ಗೊತ್ತಿಲ್ಲಮ್ಮ. ಕ್ಷಮಿಸ್ಬಿಡಮ್ಮ. ಅಯ್ಯೋ ನೀವ್ ಅಳ್ಬೇಡ್ರಿ, ನಂಗ್ ನಗು ಬರುತ್ತಷ್ಟೇ. ಗಂಡ ಆತ್ರೆ ನಗು ಬರುತ್ತೇನೆ ನಿನ್ಗೆ? ಬೆಳಿಗ್ಗೆ ನಟ್ಸ್ ತಿನ್ಬೇಕು, ಚಾಲೆಂಜ್ ಮಾಡಕ್ಕೆ ಗಟ್ಸ್ ಇರ್ಬೇಕು ಅಂತ ದೇವಸ್ಥಾನದಲ್ಲಿ ಬಿಲ್ಡಪ್ ಕೊಟ್ಟು ಅಮ್ಮನವ್ರಿಗೆ ತಮ್ ಕೈನೇ ಸಮರ್ಪಿಸಿದ್ರಲ್ಲ ಅದ್ರದ್ದು ಆಂಟಿ. ನೀನ್ ಸುಮ್ನೆ ಟೆಸ್ಟ್ ಮಾಡ್ದೆ ಇರ್ಬೇಕಿತ್ತೇನೋ. ಇವಾಗ ಬಂದಿದ್ಯಾ ನೀನ್ ಸಜೆಷನ್ ಕೊಡಕ್ಕೆ? ಅವಾಗ್ಲೂ ನಾನು ಹೇಳ್ದೆ ಬಾವಾ, ನೀವೇ ಕೇಳಲಿಲ್ಲ. ಅಂತ ದೇವಸ್ಥಾನದಲ್ಲಿ ಬಾಯಿ ತೆಗ್ದಿದ್ ಗೌರಮ್ಮ ತಾಯಿ ತನ್ ಪಾಡಿಗ್ ತಾನ್ ಪಾನ್ಕಾನ್ ಕುಡಿತಿದ್ಲು. ಇವ್ರ ಅದಿಕ್ ಪ್ರಸಂಗತನ ಮಾಡಿ ದೊಡ್ಡದಾಗ ಬಾಯಲ್ಲಿ ಕೈ ಇಡಕ್ ಹೋದ್ರು. ಕಚಾಕ್ ಕಚಾಕ್ ಅಂತ ಚಿಕ್ಕಿ ತಿಂದಂಗೆ ತಿಂದು ಬಿಟ್ರು ನಮ್ಮ ಅಮ್ಮನವ್ರ ತಾಯಿ. ಅನ್ಕೊಂಡ್ ಹಾಗೆ ಅಪಾಯ ಬಂದು ಹೀಗಾಗಿದೆ ಅಂತ ಅನ್ಕೋಬೇಕು ಅಷ್ಟೇ. ನಮ್ಮ ಅಕ್ಕನು ಮನೆಯಿಂದ ಹೋಗುವಾಗ ಹೇಳಿದ್ಲಲ್ಲ ಅತ್ತೆ. ಪಾಪ ನೀವು ಟೆಸ್ಟ್ ಮಾಡಬೇಡಿ ಬಾವಾ ಅಂತ ಹೇಳಿದ್ರು. ಅದಕ್ಕೆ ನೀನು ಕೇಳಿದ್ಯಾ? ನಿನ್ ಮಾತ್ರ ಹೋಗಿ ಆಶೀರ್ವಾದ ತಗೋಬೇಕು ಅಂತ ಸೆಟ್ ಮಾಡ್ಕೊಂಡ ದೊಡ್ಡಳಿಯ. ರೌಂಡ್ ಆಗಿ ಕೈಗೆ ಬ್ಯಾಂಡೇಜ್ ಕಟ್ಟಿದಾರಲ್ಲ. ಹಾ, ಕಬ್ನಾಲ್ ಮಿಷನ್ ಅಲ್ಲಿ ಕೈ ಇಟ್ಟಂಗಾಯ್ತು. ಆ ಕೈ ಕೂಡ ಇಡ್ಬೇಕಿತ್ತು ರೀ. ಯಾಕೆ? 2 ಕೈಗೂ ಬ್ಯಾಂಡೇಜ್ ಕಟ್ಟಾಗ ಆಗ ಅಂಗೈನ್ 2ನೂ ಹತ್ರ ತಗೊಂಡ್ ಬಂದು ಶಿವಪ್ಪ ಕಾಯೋ ತಂದೆ 3 ಲೋಕ ಸ್ವಾಮಿ ದೇವಾ ಅಂತ ಹೀಗ್ ಹಾಡ್ ಹಾಡ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಕಲೆಕ್ಷನ್ ಮಾಡ್ಬೋದಿತ್ತಲ್ವಾ? ನಿನ್ನಲ್ಲಿ ಸ್ವಲ್ಪ ಹತ್ರಕ್ಕೆ ಬರೇ ನೀನು. ನೀವು ಹೊಡಿತೀರಾ? ಅಮ್ಮ
ಮಾಮ್ ಅವಳಿಗೊಂದು ಕೊಡಿ ಮಾಮ್ ನೀವು. ಏಯ್ ಮೊದ್ಲೇ ಟೆನ್ಷನ್ ಅಲ್ಲಿದ್ದೀನಿ, ಇದ್ರ ಮಧ್ಯೆ ನಿಮ್ಮಿಬ್ರು ಜಗಳ ಏನು? ಮಾಮ್ ನಿಮಗೆ ಬೇಜಾರಾಗ್ತಿದ್ಯಾ ಮಾಮ್? ಹೆತ್ತ ಮಗಂಗೆ ಹೀಗಾದ್ರೆ ಬೇಜಾರಾಗದೇ ಇರುತ್ತಾ ಯಜಮಾನ್ರೆ? ನಿಮ್ಗೇನಾದ್ರೂ ಆದ್ರೆ ಹೆಂಡತಿಯಾಗಿ ನಾನು ವಿಚಾರಿಸಲ್ವಾ? ಯಾರ್ಗೇನಾಗತ್ತಕ್ಕ, ನೀನ್ ದತ್ತು ಮಗಳು ಗಾಯತ್ರಿಗೆ ಏನೂ ಅಪಾಯ ಆಗ್ಬಾರ್ದು ಅಂತ ಗೌರಮ್ಮನ್ ಪೂಜೆ ಮಾಡಿದ್ವಿ. ಆದ್ರೆ ಭಾವನ್ ಕರ್ಮ ಕೆಟ್ಟು ಅವ್ರ ಕೈ ಹೀಗಾಯ್ತು. ಮಾಮ್ ಮಾಮ್ ಅಯ್ಯೋ ಮಾಮ್ 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 ಮಗು ಟಚ್ ಮಾಡ್ತು ಮಾಮ್, ನೋವು ನೋವು. ಮಾಮ್ ಗಾಯತ್ರಿ ಪುಟ್ಟಿ ಗೊತ್ತಿಲ್ಲದೆ ಭಾವನ್ ಕೈ ಮುಟ್ಟಿದ್ಲು ಅನ್ಸುತ್ತೆ. ಅಯ್ಯೋ ಅದನ್ನ ಮುಟ್ಟೋದು ಅನ್ನಲ್ಲ, ಮುರ್ದಾಕೋದು ಅಂತ ಅಂತಾರೆ. ಮುದ್ದು ಕೂಸು ಗಾಯತ್ರಿ ಮುಟ್ಟಿದ್ರೆ ಅದ್ ಏನ್ ನೋವಾಗತ್ತೆ ರೀ ನಿಮ್ಗೆ? ಭೀಮನ್ ಮರಿ ಮೊಮ್ಮಗಳ ಥರ ಇದ್ದಾಳ ಅವಳು. ಅವಳಿಂದ ವಲ್ಲಭ ದೂರ ಇದ್ರೇನೆ ಒಳ್ಳೇದು. ಗಾಯತ್ರಿ, ನಿಮ್ ದೊಡ್ಡಪ್ಪನ್ಗೆ ಗಾಯ ಆಗಿದೆ, ನೀನ್ ಹಾಗೆ ಮಾಡಬಾರ್ದಲ್ವಾ? ಹಾ ಸರಿ ಅಪ್ಪ ಅಂತ ತಲೆ ಅಲ್ಲಾಡಿಸ್ತಾಳ? ಇಲ್ಲ ಅಲ್ವಾ, ನೀವೇ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಬಾಬಾ. ಚಿಕ್ಕ ಹುಡುಗಿ ಏನ್ ಗೊತ್ತಾಗತ್ತೆ? ಗೊತ್ತಾಗ್ಲಿ ಅಂತಾನೆ ಹೇಳ್ತಿರೋದು. ನಮ್ ಟೈಮ್ ಚೆನ್ನಾಗಿಲ್ಲ ಅನ್ಸತ್ತೆ, ರೆಸ್ಟ್ ತಗೊಳ್ಳೋಣ ಬಾವಲ್ಲ ಬಾ. ಮಾಮ್ ಈ ಕೈಯಲ್ಲಿ ಇಟ್ಕೊಳ್ಳಿ ಮಾಮ್. ಮಡಚಿ ನಿಮ್ ಜೋಬಲ್ಲಿ ಇಟ್ಕೊಳ್ಳಿ. ಏಯ್ ನಿನ್ ಹೆಂಡತಿ ಅಲ್ಲ ಕಣೆ, ಹೆಮಾರಿ. ಬರೀ ಟೀಕೆನೆ ಮಾಡ್ತೀನ, ಸೇವೆನೆ ಮಾಡಲ್ಲ. ಸೇವೆ ಮಾಡ್ಬೇಕಾ ಹಸ್ಬೆಂಡು? ಬನ್ನಿ. ಏಯ್ ಹಾಸಿನಿ, ಬಿಡ ಕೈನ, ಏನೋ ಬಂಗಾರ ಥರ ಎಲ್ರೂ ಅದನ್ನೇ ಹಿಡ್ಕೋತಾ ಇದ್ದೀರಾ. ಮೊನ್ನೆ ಏನೋ ಸಮನಮ್ಮನ ಕೈ ಬಂಗಾರ ಆಗೋಗಿತ್ತು, ಆದ್ರೆ ಇವತ್ತು ವಲ್ಲಭನ್ ಕೈ ಬ್ಯಾಂಡೇಜ್ ಆಗೋಗಿದೆ. ಎಲ್ಲಿ ಬೇಕೋ ಅಲ್ಲಿ ಕೈ ಹಾಕ್ತೀವಿ ನಾವು ಅಂತ ಅಂದ್ರೆ ಹಿಂಗೆ ಆಗೋದು. ಮಾಮ್ ನನ್ಗೆ ಇವ್ರ ಜೊತೆ ಇರೋದಕ್ಕಾಗಲ್ಲ ಮಾಮ್, ನನ್ನ ಕರ್ಕೊಂಡು ಹೋಗ್ಬಿಡಿ ಮಾಮ್ ಪ್ಲೀಸ್. ನಿನ್ ಪರಿಸ್ಥಿತಿ ಅವಳು ತಮಾಷೆ ಅನ್ನಿಸ್ತಿದೆ, ಬಾ. ಏನ್ ಬೇಕೋ ಕೇಳಿದ್ರೆ ನಾನು ಕೊಡ್ತೀನಿ. ನಿಮ್ಮನ್ನೇನು ಕೇಳಲ್ಲ ನಾನು. ನೀನು ಹುಡುಕ್ತಿರೋದು ಟ್ಯಾಬ್ಲೆಟ್ಸ್ ತಾನೆ? ಇಲ್ಲಿ ಕೊಡಿ ಅದನ್ನ. ಬಿಸಾಕೋದಕ್ಕೆ ಯಾಕೆ ತಗೊಂಡೆ? ನಾನ್ಯಾಕೆ ಅದನ್ನ ಬಿಸಾಕ್ಲಿ? ಹೊರಗೆಲ್ಲೋ ದೂರದಲ್ಲಿ ಎಸ್ತಿದೀಯಾ ಅಂತ ನಾನು ಹೇಳ್ತಾ ಇಲ್ಲ, ಡಸ್ಟ್ಬಿನಲ್ಲಿ ನೋಡಿದ್ದಕ್ಕೇನೆ ತಗೊಂಡು ಬಂದಿದ್ದೀನಿ. ಯಾಕೆ? ನಾನು ಕೇಳಬೇಕು, ಯಾಕೆ ಟ್ಯಾಬ್ಲೆಟ್ಸ್ನ ಡಸ್ಟ್ಬಿನಲ್ಲಿ ಬಿಸಾಕ್ದೆ ನೀನು ಅಂತ. ನನ್ನ ಕೈಲ ಔಷಧಿನ ತಗೊಳಕ್ ಆಗ್ತಿಲ್ಲ, ಚೆನ್ನಾಗಿಲ್ಲ, ಅದಕ್ಕೆ ಬಿಸಾಕ್ಬಿಟ್ಟೆ. ನೀವ್ಯಾಕೆ ಇಟ್ಕೋತೀರಾ? ಬಿಸಾಕಿ. ನಾನು ತಗೊಳ್ಳೋದ್ರಿಂದ ಇದನ್ನ ನನಗೆ ಮಕ್ಕಳಾಗತ್ತಾ? ಇಲ್ವಲ್ಲ. ತಾಯಿ ಆಗ್ತಾ ಇರೋಳು ನೀನು. ಈ ಟ್ಯಾಬ್ಲೆಟ್ಸ್ನ ರೆಗ್ಯುಲರ್ ಆಗಿ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನನ್ನ ಮಗು ಬೆಳವಣಿಗೆಗೋಸ್ಕರ ಯಾವತ್ತೂ ನಾನು ಮಿಸ್ ಮಾಡಲ್ಲ ಅಂತ ಹೇಳಿದೆ, ಆದರೆ ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟೆ. ಹೇಳದ್ನಲ್ಲ ಚಿಕ್ಕ ಯಜಮಾನ್ರೆ, ಟ್ಯಾಬ್ಲೆಟ್ ತಗೊಂಡು ಬಾಯೊಳಗೆ ಇಟ್ಕೋತಿದ್ ಹಾಗೆ. ಅದ್ರ ಸ್ಮೆಲ್ಲು ನನ್ಗಿಷ್ಟ ಆಗದೆ ವಾಂತಿ ಬರೋ ಹಾಗಾಗತ್ತೆ. ಅದಕ್ಕೇನೆ ನೀನು ಟ್ಯಾಬ್ಲೆಟ್ಸ್ ತಗೊಳ್ಳೋದ ಅಂತಿದ್ಯಾ? ಗುಡ್, ವೆರಿ ಗುಡ್. ಯಾಕೆ ನಾಟಕ ಎಲ್ಲ ಕ್ಲಿಯರಾಗಿ ಹೇಳು. ಯಾವ ನಾಟಕ?
ನೀನು ಗರ್ಭಿಣಿ ಅನ್ನೋ ನಾಟಕನ. ಏನು ಶಾಕ್ ಆಯ್ತಾ? ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗಾದ್ರೂ ಗೊತ್ತಾಗ್ತಿದ್ಯಾ? ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ರು ಅರ್ಥ ಮಾಡ್ಕೊಳ್ಳದೆ ಪೆದ್ರ ಥರ ಆಡಿದ್ರೆ ನನಗೆ ತಲೆ ಕೆಟ್ಟು ಹೋಗುತ್ತೆ. ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹಾಗೆ ಕೇಳ್ಬೇಕು. ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ನೀವ್ ಹೇಗ್ರಿ ಹೇಳ್ತೀರಾ? ಹೊಟ್ಟೆ ಮೇಲೆ ಕೈ ಇಟ್ಟು ನೋಡಿ ಗೊತ್ತಾಗತ್ತೆ. ಬೇಕಾಗಿಲ್ಲ. ಹೆಲ್ತಿಯಾಗಿರ್ಬೇಕು ಅಂತ 3 ಹೊತ್ತು ತಿನ್ನೋ ನೀನು, ಗ್ಲಾಮರಸ್ ಆಗಿರ್ಬೇಕು ಅಂತ 5 ಸಲ ಮೇಕಪ್ ಮಾಡ್ಕೊಳ್ಳೋ ನೀನು, ಮಗು ಚೆನ್ನಾಗಿರ್ಲಿ ಅಂತ 1 ಟ್ಯಾಬ್ಲೆಟ್ನು ನೀನು ತಗೋತಿಲ್ಲ ಅಂತ ಅಂದ್ರೆ ಹೊಟ್ಟೆಲ್ ಮಗು ಇದೆಯಾ ಅಥವಾ ಇಲ್ವಾ? ಇದು ನಿಮ್ಮ ಅನುಮಾನ. ಇಲ್ಲಿ ಕೊಡಿ, ಅಷ್ಟು ಟ್ಯಾಬ್ಲೆಟ್ಸ್ ಒಂದೇ ಸಲ ತಗೋತೀನಿ. ಬೇಕಾಗಿಲ್ಲ. ನಿನ್ನ ಸಾವಿಗೆ ನಾನು ಕಾರಣ ಆಗಬಾರ್ದು. ನೀನು ಇಷ್ಟು ಸೀರಿಯಸ್ ಆಗಿದೆಯಾ ಅಂದರೆ ನೀನು ನಿಜವಾಗ್ಲೂ ಪ್ರೆಗ್ನೆಂಟು ಅಂತ ನಾನು ನಂಬ್ತೀನಿ. ಟೇಕ್ ಕೇರ್. ನಿನಗೆ ಅಪಾಯ ಆಗ್ಬಾರ್ದು ಅಂತ ಗುಡಿಗೆ ಹೋದ್ರೆ ನಿಮ್ ದೊಡ್ಡಪ್ಪಂಗೆ ತೊಂದರೆ ಆಯ್ತಲ್ಲ ಗಾಯತ್ರಿ. ಕೈ ಹೇಗಾಗಿದೆ ಅಂತ ನೋಡಿದ್ಯಲ್ಲ ಕಂದ. ಅಮ್ಮನವ್ರನ್ನೇ ಟೆಸ್ಟ್ ಮಾಡಬೇಕು ಅನ್ಕೊಂಡ್ರಲ್ಲ, ಅದಕ್ಕೆ ಅನುಭವಿಸ್ತಿದ್ದಾರೆ ಅನ್ನೋದು ಈಗ ಅರ್ಥ ಆಗಿರ್ಬೇಕು. ಆದ್ರೆ ಯಾವ ಪಾಪನೂ ಮಾಡ್ತಿರೋ ಹಾಸನಿಕ್ಕಂಗೂ ಅಪಾಯ ಆಗುತ್ತೆ ಅಂದ್ರೆ ನನಗೆ ಭಯ ಬೇಜಾರು ಎರಡೂ ಆಗ್ತಿದೆ ಯಜಮಾನ್ರೆ. ನೋಡೋಣ, ಏನೇ ಆದರೂ ಕೂಡ ಅಮಾಯಕರು ಮಾತ್ರ ಯಾವುದೇ ಅಪಾಯಕ್ಕೆ ಗುರಿಯಾಗಬಾರ್ದು. ನನ್ನ ತಂಗಿಗೆ ಅಪಾಯ ಇದೆ ಅಂದ್ರೆ ಅದನ್ನ ಬೇಕಿದ್ರೆ ನಿಜ ಅಂತ ನಂಬೋದು. ಯಾಕಂದ್ರೆ ಕೆಲವು ವಿಷಯದಲ್ಲಿ ಇಲ್ದೇ ಇರೋ ಸಮಸ್ಯೆನ ಬಯಸಿ ತನಗೆ ತಾನೇ ತಂದ್ಕೋತಾಳೆ. ಅದ್ರಲ್ಲಿ ಡೌಟೇ ಬೇಡ. ಇಲ್ಲಿ ಕೂತ್ಕೊಂಡು ಆಡ್ಕೋ. ವಿಶಾಲಕ್ಷಮ್ಮ ತಾಯಿ, ಜೀವಣ್ಣನ್ ಸಾಯ್ಸಕ್ ಹೊರಟಿರೋದು ಯಾರು? ಅವ್ರು ಬದುಕಿದ್ರೆ ಗಾಯತ್ರಿ ಅಮ್ಮವ್ರ ಬಗ್ಗೆ ನಾನು ಏನಾದ್ರೂ ತಿಳ್ಕೋಬಹುದು. ಅವ್ರಿಗೇನಾದ್ರೂ ಆಗ್ಬಿಟ್ರೆ ನಿಜ ಅವ್ರ ಜೊತೆನೆ ಸತ್ ಹೋಗುತ್ತಷ್ಟೇ. ನೈನಿ, ಏನು ಯೋಚನೆ ಮಾಡ್ತಿದ್ಯಾ? ಯಜಮಾನ್ರೆ, ನಮ್ಮ ಮನೆಯಲ್ಲಿ ರಿವಾಲ್ವರ್ ಇದೆಯಾ? ಇದೆ. ಈಗ ಅದನ್ನ ಯಾಕೆ ಕೇಳ್ತಿದ್ಯಾ? ಯಾಕೂ ಇಲ್ಲ, ಸುಮ್ಮನೆ ಕೇಳ್ದೆ. ನೈನಿ, ನೀನು ಯಾವತ್ತೂ ಅಂಥದ್ರ ಬಗ್ಗೆ ಸುಮ್ಮನೆ ಕೇಳೋಳಲ್ಲ. ಏನಾದರೂ ಪ್ರಾಬ್ಲಮಾ ಹೇಳು. ಇನ್ನೂ ಇಲ್ಲ, ಬರುತ್ತೆ. ನಿನಗ ನನಗೆ ಅಪಾಯ ಬಂದ್ರೆ ನನ್ಗೆ ಆ ವಿಷಯ ಗೊತ್ತಾಗಲ್ಲ ಯಜಮಾನ್ರೆ. ಯಾರಿಗಾದ್ರೂ ತೊಂದರೆ ಆಗುತ್ತೆ ಅಂತಂದ್ರೆ ನೀನು ಮೊದಲೇ ಹೇಳ್ತೀಯಲ್ವಾ? ಅದು ಯಾರಿಗೆ ಅಂತ ಹೇಳಿ. ಯಾರು ಏನು ಮಾಡಬೇಕು ಅಂತಿದ್ದಾರೋ ಗೊತ್ತಾಗ್ತಿಲ್ಲ. ಹುಷಾರಾಗಿಲ್ದೆ ಹೋದ್ರೆ ಇಷ್ಟು ದಿನ ಪಟ್ಟಿದ ಕಷ್ಟ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ನೈನಿ, ಹಾಸನಿ ಅತ್ತೀಗ ಸುಮ್ಮನಾಗ ಯಾರಿಗೆ ಅಂತ ಹೇಳಿ. ನೈನಿ, ಇವ್ರು ಯಾರಿಗೂ ಅಲ್ಲ ಯಜಮಾನ್ರೆ. ಓಡ್ ಹೋಗಿರೋರ್ಗೆ ವಿಧಿ ಬರಹ ಆಪತ್ತಾಗಿ ಬರುತ್ತೆ. ನಮಸ್ಕಾರ ಸ್ವಾಮಿಗಳೇ. ನಿಮಗೆ ಕಷ್ಟ ಕೊಡ್ತಾ ಇದ್ದೀನಿ, ಏನು ಅನ್ಕೋಬೇಡಿ. ಪರವಾಗಿಲ್ಲ ಜೀವ. ನಿಮ್ಮ ಮನೆಯಲ್ಲಿ ಎಲ್ಲ ಆರಾಮಿದಾರಲ್ಲ? ಚೆನ್ನಾಗಿದ್ದಾರೆ ಸ್ವಾಮಿ. ಇಲ್ಲಿ ನೋಡು, ತಗೋ, ಇದನ್ನಿಟ್ಕೋ ಜೀವ. ದುಡ್ಡು ಯಾಕೆ ಕೊಟ್ರಿ ಸ್ವಾಮಿ? ದುಡ್ಡು ಯಾಕೆ ಅಂತ ಕೇಳೋದು ನೀನು ಒಬ್ಬನೇ ಅನ್ಸುತ್ತೆ. ನಿನ್ ನಮ್ದವ್ರನ್ನ ಹೇಗೆ ಸಾಕ್ತೀಯಾ? ಮತ್ತೆ ಆಸ್ಪತ್ರೆಗೆ ಹೋಗಿ ವ್ಯಾನ್ ಓಡ್ಸೋಣ ಅನ್ಕೊಂಡೆ ಸ್ವಾಮಿ. ಆದರೆ ನಾಯನಮ್ಮ ಏನಾದರೂ ಆಸ್ಪತ್ರೆಗೆ ಬಂದರೆ ಸಿಕ್ಕಾಕೊಂಡ್ಬಿಡ್ತೀನಲ್ವಾ? ನೀನೆಲ್ಲೂ ಕೆಲಸ ಮಾಡೋದಕ್ಕಾಗಲ್ಲ. ಮಾಡಿದರೆ ಗೊತ್ತಾಗುತ್ತೆ. ಹಾಗಂತ ಸುಮ್ಮನೆ ಇದ್ರೆ ಎಲ್ಲರೂ ಉಪವಾಸ ಇರಬೇಕಾಗತ್ತಲ್ಲ ಸ್ವಾಮಿ. ಪುರೋಹಿತರು ಪ್ರಸಾದ ಅಷ್ಟೇ ಕೊಡೋದು ಅನ್ಕೊಂಡಿದ್ದೆ. ಪ್ರಾಣ ಭಿಕ್ಷನೂ ಕೊಟ್ಟಿದ್ದೀರಾ ಸ್ವಾಮಿ.
ನಿಮ್ ಜೊತೆಗೆ ಇದ್ರು ನನ್ನ ಬಗ್ಗೆ ಯಾರಿಗೂ ಹೇಳಿಲ್ಲ.